ಆತ 14 ವರ್ಷ ತಾಯಿ ಭಾರತಾಂಬೆಯ ಸೇವೆ ಮಾಡಿದ ವೀರ ಸೇನಾನಿ. 3 ವರ್ಷ ಸೇವೆ ಪೂರೈಸಿ ಊರಿಗೆ ಬಂದು ಕುಟುಂಬದ ಜೊತೆ ನೆಲೆಸುವ ಕನಸನ್ನ ಕಟ್ಟಿಕೊಂಡಿದ್ದ. ತಾಯಿ, ಪತ್ನಿ, ಮಗು, ಅಕ್ಕ ಹೀಗೆ ತುಂಬು ಕುಟುಂಬ. ಹವಾಲ್ದಾರ್ ಅನೂಪ್ನ ಪ್ರಾಣ ಪಕ್ಷಿ ಕಾಶ್ಮೀರದ ಕಂದಕದಲ್ಲಿ ಹಾರಿಹೋಯಿತು. ಕುಂದಾಪುರದ ಬೀಜಾಡಿಗೆ ಈ ದುರಂತ ಸಿಡಿಲು ಬಡಿದಂತೆ ಆಗಿದೆ. ಈ ಕುರಿತ ವರದಿ ಇಲ್ಲಿದೆ. ಹರಕೆಯಲ್ಲಿ ಹುಟ್ಟಿದ ಮಗ ದೇಶಕ್ಕಾಗಿ ಪ್ರಾಣತ್ಯಾಗ. ಹೆತ್ತ ಮಗನನ್ನ ಕಳೆದುಕೊಂಡು ಅಮ್ಮ ಕಣ್ಣೀರು. 3 ವರ್ಷ ಸೇವೆ ಮಾಡಿ ನಿವೃತ್ತಿ ಮಾತನಾಡಿದ್ದ ಅನೂಪ್. ಜಮ್ಮುವಿನ ಕಾಶ್ಮೀರ್ ಪೂಂಚ್ನಲ್ಲಿ ಸೇನಾ ವಾಹನ ಅಪಘಾತದಲ್ಲಿ 5 ಯೋಧರು ಹುತಾತ್ಮರಾಗಿದ್ದು, ಕರ್ನಾಟಕದ 3 ಯೋಧರು ಸಾವನ್ನಪ್ಪಿರುವುದು ದುರಾದೃಷ್ಟಕರ. ಮರಾಠ ರೆಜಿಮೆಂಟ್ನಲ್ಲಿ ಕುಂದಾಪುರ ತಾಲೂಕು ಬಿಜಾಡಿಯ ಯೋಧ ಅನೂಪ್ ಸಾವನ್ನಪ್ಪಿದ್ದಾರೆ. ಕಳೆದ 13 ವರ್ಷಗಳಿಂದ ಸೈನ್ಯದಲ್ಲಿರುವ ಅನೂಪ್ 33 ವಯಸ್ಸಿಗೆ ಹವಾಲ್ದಾರ್ ಆಗಿ ಬಡ್ತಿ ಹೊಂದಿದ ವೀರಯೋಧ. ಅನೂಪ್ ಸಾವಿನಿಂದ ಇಡೀ ಕುಟುಂಬ ದಿಗ್ಭ್ರಾಂತಗೊಂಡಿದೆ. ಅಲ್ಲಿ ತೆಕ್ಕಟೆಯಿಂದ ಕೋಟೇಶ್ವರದವರೆಗೆ ಮೆರವಣಿಗೆ ಮಾಡಿ ಕೋಟೇಶ್ವರ ಇವರು ಮನೆಗೆ ಬಂದು ಆಮೇಲೆ ನಾವು ಅಲ್ಲಿ ಸ್ಕೂಲಲ್ಲಿ ಅವರು ಕಲ್ತದ ಸ್ಕೂಲಲ್ಲಿ ಬಿಜಾಡಿ ಪಡುಶಾಲೆಯಲ್ಲಿ ಕಲ್ತದ ಸ್ಕೂಲಲ್ಲಿ ಅವನ್ನ ಸಾರ್ವಜನಿಕ ಇದಕ್ಕಿಟ್ಟು ಅಂತಿಮ ದರ್ಶನ ಇಟ್ಟು ಆಮೇಲೆ ಸೀದಾ ಬೀಚಲ್ಲಿ ನಾವು ಇವಾಗಲೇ ನಾವೆಲ್ಲ ರೆಡಿ ಮಾಡಿದ್ದೇವೆ ವ್ಯವಸ್ಥೆ ಎಲ್ಲ. ನನಗೆ ಒಂದೇ ಮಗು ನನ್ನ ಹೊಟ್ಟಿಗೆ ಕಲ್ ತುಂಬ್ರಿ ಅಲ್ಲ ದೇವ್ರ. ನನ್ನ ಮೊಮ್ಮಳು ನನ್ನ ಮಗು ಒಂದು ಹುಟ್ಟಿತ್ತಲ್ಲ, ನನ್ನ ಮಗಿನ ಕಣ್ಣಿಗೆ ಇತ್ತಲ್ಲ ದೇವ್ರ. ಅಯ್ಯೋ, ಬಡತನದ ನಡುವೆ ಭಾರತಾಂಬೆಯ ಸೇವೆ ಮಾಡಬೇಕೆಂದು ಹಠದಿಂದ ಸೈನ್ಯ ಸೇರಿದ್ದ ಅನೂಪ್ 14 ವರ್ಷ ಸೇವೆ ಸಲ್ಲಿಸಿದ್ದಾರೆ. 2022ರಲ್ಲಿ ಅನೂಪ್ಗೆ ವಿವಾಹವಾಗಿತ್ತು. 2 ವರ್ಷದ ಪುಟ್ಟ ಮಗುವಿದ್ದು, 2 ಸಹೋದರಿಯರು, ಅಪಾರ ಬಂಧು ಮಿತ್ರರು, ಗ್ರಾಮಸ್ಥರು, ಗೆಳೆಯರನ್ನ ಬಿಟ್ಟು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. 3 ವರ್ಷ ಮತ್ತೆ ಸೇನೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗುವ ಆಲೋಚನೆಯನ್ನ ಹೊಂದಿದ್ರು. ಈ ನಡುವೆ ಕಾಶ್ಮೀರದ ಪೂಂಚ್ನಲ್ಲಿ ದುರ್ಘಟನೆಯಾಗಿದೆ. 20 ದಿನದ ರಜೆಗೆ ಬಂದಿದ್ದ ಅನೂಪ್ ಮೊನ್ನೆ ಶನಿವಾರವಷ್ಟೇ ಕಾಶ್ಮೀರಕ್ಕೆ ವಾಪಸ್ಸಾಗಿದ್ರು. ಘಟನೆಯಿಂದ ಕುಟುಂಬ ಕಣ್ಣೀರಾಗಿದೆ. ಮಗನನ್ನ ಕಳೆದುಕೊಂಡ ತಾಯಿ, ಸೋದರಿಯ ನೋವಿಗೆ ಕಣ್ಣೀರ ಮಾತೇ ಸಾಕ್ಷಿ. ತಮ್ಮ ಮೊನ್ನೆ ಬಂದು ಆದಷ್ಟೇ. ಅಯ್ಯೋ ದೇವ್ರೆ, 1 ವಾರ ಆಯ್ತು ಇವತ್ತಿಗೆ ಹೋಯ್ಯವನ. ಅಯ್ಯೋ, ಇವತ್ತು ನಿನ್ನಷ್ಟೇ ಡ್ಯೂಟಿಗೆ ಹೋದವನು. ನನ್ನ ತಮ್ಮ ಬೇಕು ನನಗೆ. ಅಯ್ಯೋ, ನನ್ನ ತಮ್ಮ ಬೇಕು. ಮಿಲಿಟ್ರಿಗೆ ಹೋಗ್ಕೊಂಡು ಆಸೆ ಇತ್ತು ಅವನಿಗೆ. ಒಂದೇ ಸಂಗೀತ ಹಾಡುಗೈಲಿ, ಒಂದೇ ಮಿಲಿಟ್ರಿಗಲ್ಲಿ ಎಲ್ಲ ಮನೋ ದೇಶಕ್ಕೆ ಅವಕ್ಕೆ ವಾತಿಯನ್ನದ. ಇನ್ನೊಂದು 3 ತಿಂಗಳು ಕಳೆದ್ರೆ ಅಲ್ಲಿಂದ ಗುಜರಾತಿ ಬತ್ತಿದ್ದ. ಅಷ್ಟರೊಳಗೆ ಹಿಂಗಾಯ್ತು. ಅವನಿಗೊಂದು ಸಣ್ಣ ಮಗು ಇತ್ತು, 1 ವರ್ಷ ಆಯ್ತು. ನನ್ನ ತಮ್ಮ ಬೇಕು. ನಾವು ಏನು ನಮ್ಮ ಕೆಲಸ ಮಾಡಬೇಕು, ಇವರ ಮನೆಯವರ ದುಃಖದಲ್ಲಿ ನಾವು ಪಾಲ್ದಾರರಾಗ್ತೀವಿ ಅಂತ ಬಂದಿದ್ದಾರೆ. ಇಲ್ಲದಿದ್ದರೆ ನೀವು ಎಷ್ಟೇ ದೊಡ್ಡ ಮಟ್ಟ ಇದಾದರೂ ಸಮೇತ ಆಗಲ್ಲ. ಯಾಕಂದ್ರೆ ದೇಶ ಸೇವೆಗೆ ಹೋದ ಯುವಕ ದೇಶಕ್ಕೋಸ್ಕರ ವ್ರತಪಟ್ಟಾಗ ಅವನ ಜೊತೆಗೆ ಇಡೀ ತಾಲೂಕು ಇರಬೇಕು, ಇಡೀ ಗ್ರಾಮ ಇರಬೇಕು ಅನ್ನೋದು ಇವತ್ತು ನಮ್ಮ ಕರಾವಳಿ ಭಾಗದ ಜನ ತೋರಿಸಿಕೊಟ್ಟಿದ್ದಾರೆ. ಇಂಥ ನೋವಿನಲ್ಲೂ ಸಹ ನನ್ನ ಮಗ, ನನ್ನ ತಮ್ಮ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿದ್ದನಲ್ಲ, ಹೆಮ್ಮೆ ಇದೆಯಲ್ಲ ಕುಟುಂಬಕ್ಕೆ. ನಿಜವಾಗ್ಲೂ ಯಾರಿಂದಲೂ ಬರಲ್ಲ. ಯಾಕಂದ್ರೆ ಅವ್ರು ಬಡ ಕುಟುಂಬ ಆದರೂ ಆ ದೇಶ ಬಗ್ಗೆ ಅಭಿಮಾನಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಯೋಧ ಅನೂಪ್ ಪಾರ್ಥಿವ ಶರೀರ ಸ್ವಗ್ರಾಮ ತಲುಪಲಿದ್ದು, ಕುಂದಾಪುರದ ಬಿಜಾಡಿಯವರೆಗೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅನೂಪ್ ಅಂತಿಮ ಯಾತ್ರೆ ನಡೆಸಲು ತೀರ್ಮಾನಿಸಲಾಗಿದೆ. 5,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವ ನಿರೀಕ್ಷೆ ಇದ್ದು, ಅಂತಿಮ ಯಾತ್ರೆ ಬಳಿಕ ಪಾರ್ಥಿವ ಶರೀರವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುತ್ತದೆ. ಸ್ವಗ್ರಾಮದ ಬಿಜಾಡಿ ಪಡು ಸರ್ಕಾರಿ ಶಾಲೆಯಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸಕಲ ಸೇನೆ ಮತ್ತು ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.